ಹಾಯ್ ಫ್ರೆಂಡ್ಸ್, ಎಚ್.ಡಿ. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆಡಳಿತ ಹೇಗಿತ್ತು? ಅವರ ಅವಧಿಯಲ್ಲಿ ಮಂಡಿಸಿದ ಬಜೆಟ್ ಅನ್ನು ಡ್ರೀಮ್ ಬಜೆಟ್ ಅನ್ನೋದ್ಯಾಕೆ? ಐಎಎಸ್ ಅಧಿಕಾರಿಗಳನ್ನು ನೇಮಿಸಿಕೊಂಡಿದ್ದು ಹೇಗೆ ಗೌಡರು? ಪೆಟ್ರೋಲ್ ರೇಟ್ ಜಾಸ್ತಿಯಾದಾಗ ಗೌಡ್ರು ಹೇಳಿದ್ದೇನು? ಪಾಕ್ ಪ್ರಧಾನಿ ಭೇಟಿಯಾಗಲಿಲ್ಲ ಯಾಕೆ ಗೌಡ್ರು? ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ಯಾಕೆ ಎಚ್.ಡಿ.ಡಿ? ಖಾತೆಗಳ ಹಂಚಿಕೆ ಹೇಗಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗೌಡ್ರು ಪ್ರಧಾನಿಯಾಗಿದ್ದು 324 ದಿನ. ಹೌದು, 1996ರ ಲೋಕಸಭೆ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ಬಂತು. ಆಗ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಲು 13 ಪಕ್ಷಗಳು ಸೇರಿಕೊಂಡು ಯುನೈಟೆಡ್ ಫ್ರಂಟ್ ರಚಿಸಿದ್ವು. ಅದಕ್ಕೆ ಕಾಂಗ್ರೆಸ್ ಪರೋಕ್ಷ ಬೆಂಬಲ ಕೊಟ್ಟಿತ್ತು. ಅದರಂತೆ ದೇವೇಗೌಡರು 1996ರ ಜೂನ್ 1ರಂದು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಆದರೆ 11 ತಿಂಗಳಲ್ಲಿ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆದಿದ್ರಿಂದ 1997ರ ಏಪ್ರಿಲ್ 21ರಂದು ದೇವೇಗೌಡರು ರಾಜೀನಾಮೆ ನೀಡಿದ್ರು. ಆದರೆ ಪ್ರಧಾನಿಯಾಗಿದ್ದ ಆ 324 ದಿನಗಳಲ್ಲಿ ದೇವೇಗೌಡರು ತಮ್ಮದೇ ಆದ ಕೆಲವೊಂದು ಆಡಳಿತ ನಿರ್ಧಾರದಿಂದ ಅಧಿಕಾರಿಗಳು ಮತ್ತು ಆ ಕಾಲದ ರಾಜಕಾರಣಿಗಳ ನೆನಪಿನಲ್ಲಿದ್ದಾರೆ. ಅಧಿಕಾರಿಗಳ ಮೇಲಿತ್ತು ಗೌರವ. ಪ್ರಧಾನಿ ಆಗಿದ್ದಾಗ ತಮ್ಮ ಕಚೇರಿಯ ಐಎಎಸ್ ಅಧಿಕಾರಿಗಳನ್ನು ತುಂಬಾ ಡಿಫರೆಂಟ್ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ರು. ಆ ಅಧಿಕಾರಿಗಳು ದಕ್ಷತೆ ಮತ್ತು ದಶಕಗಳ ಆಡಳಿತ ಅನುಭವ ಹೊಂದಿದವರೇ ಆಗಿದ್ರು. ಗೌಡ್ರು ರಾಜ್ಯದ ಸಿಎಂ ಆಗಿದ್ದಾಗ, ಸಚಿವರಾಗಿದ್ದಾಗಲೂ ಧರ್ಮ ಜಾತಿ ನೋಡದೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆದ್ಯತೆ ನೀಡ್ತಿದ್ರು. ಅವರ ಜೊತೆ ಕೆಲಸ ಮಾಡಿದ ಅಧಿಕಾರಿಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇಡ್ತಿದ್ರು. ಏನಾದ್ರೂ ಸಮಸ್ಯೆ ಆದ್ರೆ ಅಧಿಕಾರಿಗಳನ್ನ ಬಿಟ್ಟು ಕೊಡ್ತಿರ್ಲಿಲ್ಲ, ಅವರನ್ನು ನಿಂದಿಸ್ತಿರ್ಲಿಲ್ಲ. ಅಧಿಕಾರಿಗಳು ತಾನು ಹೇಳಿದಂತೆ ಕೇಳಿಕೊಂಡಿರ್ಬೇಕು ಅಂತ ಬಯಸಲಿಲ್ಲ. ಬದಲಾಗಿ ಪ್ರೊಫೆಷನಲಿಸಂ ಮತ್ತು ಡೆಡಿಕೇಶನ್ ಇದ್ರೆ ಸಾಕು ಅಂತಿದ್ರಂತೆ. ಈ ಎಲ್ಲ ಮಾಹಿತಿ ಇಂಡಿಯಾ ಟುಡೆಯ ಮ್ಯಾಗಝೀನ್ನಲ್ಲಿ ಪ್ರಕಟವಾಗಿತ್ತು. ಬೆಂಗಳೂರು ಅಧಿಕಾರಿಗಳು ದೆಹಲಿಗೆ ಶಿಫ್ಟ್. ತಮ್ಮದೇ ಕೋಟೆ ಕಟ್ಟಿಕೊಂಡ ಗೌಡರು. ಎಸ್, ದೇವೇಗೌಡರು ಪ್ರಧಾನಿಯಾದಾಗ ಇವರು ಕಪ್ಪು ಕುದುರೆ. ಇವರ ಕೈಲಿ ಏನೂ ಆಗಲ್ಲ. ರಸ್ತೆಯಲ್ಲಿ ಹೋಗ್ತಿದ್ದವರನ್ನು ಕರ್ಕೊಂಡು ಬಂದು ಪ್ರಧಾನಿ ಮಾಡಲಾಯ್ತು ಅಂತ ಜನ ಮಾತನಾಡ್ಕೊಂಡ್ರು. ಆದ್ರೆ ಗೌಡ್ರು ತಮ್ಮದೇ ಶೈಲಿಯ ಆಡಳಿತ ವ್ಯೂಹ ರಚಿಸಿಕೊಂಡ್ರು. ಮೊಟ್ಟ ಮೊದಲಿಗೆ ಬೆಂಗಳೂರಲ್ಲಿ ತಮ್ಮ ಜೊತೆ ಕೆಲಸ ಮಾಡಿದ್ದ ಅಧಿಕಾರಿಗಳನ್ನು ದೆಹಲಿಗೆ ಕರೆಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ಅದರಂತೆ ಬೆಂಗಳೂರಿಗೆ ಬಂದ ಗೌಡ್ರು ಕೂಡಲೇ ತಾನು ಸಿಎಂ ಆಗಿದ್ದಾಗ ಚೀಫ್ ಸೆಕ್ರೆಟರಿ ಆಗಿದ್ದ ಮೀನಾಕ್ಷಿ ಸುಂದರಂ ಅವರನ್ನ ಕರೆದು ಅಧಿಕಾರಿಗಳ ಶಾರ್ಟ್ ಲಿಸ್ಟ್ ರೆಡಿ ಮಾಡೋಕೆ ಹೇಳಿದ್ರು. ಅವರಲ್ಲಿ ಪ್ರಮುಖವಾಗಿ ಟಿ.ಆರ್. ಸತೀಶ್ ಚಂದ್ರನ್ ಅವರನ್ನ ತಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ನೇಮಿಸಲು ನಿರ್ಧರಿಸಿದ್ರು. ಅದರಂತೆ ಸತೀಶ್ ಕೂಡ ಒಪ್ಪಿಕೊಂಡು ಅಧಿಕಾರ ಸ್ವೀಕರಿಸಿದ್ರು. ಇನ್ನು ತಿಪ್ಪೇಸ್ವಾಮಿ ಅನ್ನೋರಿಗೆ ದೆಹಲಿಗೆ ಶಿಫ್ಟ್ ಆಗಲು ಇಷ್ಟವಿಲ್ಲದೆ ಇದ್ರೂ ಶಿಫ್ಟ್ ಮಾಡಿಸಿಕೊಂಡಿದ್ರು ಗೌಡ್ರು. ದೇವೇಗೌಡರು ಪ್ರಧಾನಿಯಾದ ಬಳಿಕ 11 ದಿನಗಳ ಕಾಲ ಹಲವಾರು ಅಧಿಕಾರಿಗಳು ದೇವೇಗೌಡರ ಮನೆ ಬಾಗಿಲಿಗೆ ಬಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಹುದ್ದೆಗಳಿಗೆ ಲಾಬಿ ಮಾಡಿದ್ರು. ಆದ್ರೆ ದೇವೇಗೌಡರು ಎಲ್ಲವನ್ನು ಕೇಳಿಸಿಕೊಳ್ತಿದ್ರು. ನಗು ನಗುತ್ತಲೇ ಮಾತಾಡಿ ಕಳುಹಿಸ್ತಿದ್ರು. ಆದ್ರೆ ಅವರ್ಯಾರನ್ನು ಆಯ್ಕೆ ಮಾಡಲಿಲ್ಲ. ಉಳಿದೆಲ್ಲ ಅಧಿಕಾರಿಗಳನ್ನು ದೇಶದ ಮೂಲೆ ಮೂಲೆಯಿಂದ ಆಯ್ಕೆ ಮಾಡಿ ಒಳ್ಳೆ ಪ್ರಧಾನಮಂತ್ರಿ ಕಾರ್ಯಾಲಯ ಸೆಟಪ್ ಮಾಡಿದ್ರು. ಭಿನ್ನವಾಗಿತ್ತು ದೇವೇಗೌಡರ ಪಿಎಂಒ. ಹೌದು, ಹಿಂದೆ ಪಿ.ವಿ. ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಎ.ಎನ್. ವರ್ಮಾ ಅನ್ನೋರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಆದ್ರೆ ಅವರು ಪ್ರಧಾನಿ ನರಸಿಂಹರಾವ್ ನಂತರದ ಅತ್ಯಂತ ಪ್ರಭಾವಿ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದ್ರು. ಯಾಕಂದ್ರೆ ನರಸಿಂಹರಾವ್ರ ಪ್ರತಿಯೊಂದು ರಾಜಕೀಯ ಮತ್ತು ಆಡಳಿತಾತ್ಮಕ ಅಪಾಯಿಂಟ್ಮೆಂಟ್ಗಳನ್ನು ಅವರೇ ನೋಡಿಕೊಳ್ತಿದ್ರು. ಎಷ್ಟೋ ಸಲ ರಾಜ್ಯಪಾಲರುಗಳನ್ನು ಕೂಡ 3 ದಿನಗಳ ಕಾಲ ಕಾಯಿಸಿ ಮೀಟ್ ಮಾಡಲು ಅವಕಾಶ ಕೊಡದೆ ಹಾಗೆ ಕಳುಹಿಸ್ತಿದ್ರು. ಆದ್ರೆ ದೇವೇಗೌಡರು ಪ್ರಧಾನಿ ಆದ್ಮೇಲೆ ಎಲ್ಲವೂ ಬದಲಾಯಿತು. ಗೌಡ್ರು ಆಡಳಿತ ವರ್ಗ ಮತ್ತು ರಾಜಕೀಯದ ನಡುವೆ ಲೈನ್ ಎಳೆದಿದ್ರು. ಅಧಿಕಾರಿಗಳು ಆಡಳಿತದ ಕೆಲಸ ನೋಡಿಕೊಳ್ಳಬೇಕು, ರಾಜಕೀಯದಲ್ಲಿ ಅವರು ಮೂಗು ತೂರಿಸದಂತೆ ನೋಡಿಕೊಂಡ್ರು. ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆ ಹೇಗಿತ್ತು? ಇಡೀ ಸಚಿವ ಸಂಪುಟ ಒಂದೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದು ದೇವೇಗೌಡರ ನಿರ್ಧಾರವಾಗಿತ್ತು. ಯಾಕಂದ್ರೆ ಒಂದ್ ವೇಳೆ ಒಂದಷ್ಟು ಸಂಪುಟ ಭರ್ತಿ ಮಾಡಿ ಉಳಿದವನ್ನು ಖಾಲಿ ಬಿಟ್ರೆ ಗೊಂದಲ ಸೃಷ್ಟಿಯಾಗುತ್ತೆ.
ಲಾಬಿ ಶುರುವಾಗುತ್ತೆ ಅನ್ನೋದು ಗೌಡ್ರಿಗೆ ಗೊತ್ತಿತ್ತು. ಪಕ್ಷದ ಹಿರಿಯರಿಂದ ಪ್ರಮುಖ ಖಾತೆಗಳನ್ನು ಹಂಚಿಕೆ ಮಾಡಲಾಯಿತು. ಕೆಲ ಖಾತೆಗಳಿಗೆ ಪಕ್ಷದ ಹಿರಿಯರೇ ನಾವೇ ಆಗ್ತೀವಿ ಅಂತ ಮುಂದೆ ಬಂದ್ರು. ಎಷ್ಟೇ ಆದ್ರೂ 13 ಪಕ್ಷಗಳ ಸರ್ಕಾರ ಅಲ್ವಾ. ಉಳಿದಂತೆ ರಾಜ್ಯ ಖಾತೆ ಸಚಿವರ ವಿಚಾರ ಬಂದಾಗ ಮೀನಾಕ್ಷಿ ಸುಂದರಂ ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಈ ಜವಾಬ್ದಾರಿ ವಹಿಸಿದ್ರು. ಎಲ್ಲ ಪಕ್ಷಗಳಿಂದ ರಾಜ್ಯ ಖಾತೆ ಸಚಿವ ಸ್ಥಾನಗಳಿಗೆ ಹೆಸರನ್ನ ಸಂಗ್ರಹಿಸಿ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ಖಾತೆ ಹಂಚಿಕೆ ಮಾಡುವಂತೆ ಸೂಚಿಸಿದ್ರು. ಒಮ್ಮೆ ರೆಡಿ ಆದ್ಮೇಲೆ ನನ್ನ ಹತ್ರ ತಂದು ತೋರಿಸಿ, ನಾನು ಫೈನಲ್ ಮಾಡ್ತೀನಿ ಅಂದಿದ್ರು. ಆದ್ರೆ ಗೃಹ ರಾಜ್ಯ ಖಾತೆ ಸಚಿವ ಮುಸ್ಲಿಂ ಸಮುದಾಯದವರೇ ಆಗಿರ್ಬೇಕು ಅಂತ ಷರತ್ತು ವಿಧಿಸಿದ್ರು. ಮೊದಲಿಗೆ ಬಿಹಾರದ ಸಂಸದರೊಬ್ಬರನ್ನ ಗೃಹ ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು. ಆದ್ರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇವೆ ಅಂತ ಗೊತ್ತಾದಾಗ ಅವರ ಬದಲಿಗೆ ಕಾಶ್ಮೀರದ ಸಂಸದರಾಗಿದ್ದ ಮಕ್ಬೂಲ್ ಧರ್ ಅವರನ್ನ ಆಯ್ಕೆ ಮಾಡಲಾಯಿತು. ಸಿಎಂ ಇಬ್ರಾಹಿಂ ದೇವೇಗೌಡರ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ರು. ದೇವೇಗೌಡರ ಆಡಳಿತ ಹೇಗಿತ್ತು? ಕರ್ನಾಟಕಕ್ಕೆ ಮಾತ್ರವೇ ಸೀಮಿತವಾಗಿರಲು ಬಯಸಿದ್ದ ದೇವೇಗೌಡರಿಗೆ ಪ್ರಧಾನಿ ಪಟ್ಟ ಒಲಿದೊಲಿದು ಬಂದಿತ್ತು. ಹೀಗೆ ಪ್ರಧಾನಿಯಾದ ಅವರು ದೇಶದ ಮೂಲೆ ಮೂಲೆಯ ಸಮಸ್ಯೆ ಆಲಿಸಿದ್ರು. ನಂತರ ಎಲ್ಲಾ ಪಕ್ಷಗಳ ಸಹಯೋಗ ಇಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ತಮ್ಮ ಅನುಭವದ ಆಧಾರದ ಮೇಲೆ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಿರೋ 7 ಅಂಶಗಳನ್ನು ಲಿಸ್ಟ್ ಮಾಡಿಕೊಂಡ್ರು. ಇನ್ನೊಂದು ವಿಷಯ ಅಂದ್ರೆ ಪಕ್ಷಾತೀತವಾಗಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಪ್ರಪೋಸಲ್ಗೆ ಒಪ್ಪಿಗೆ ಸೂಚಿಸಿದ್ರು. ಜನರಿಗೆ ಅಗತ್ಯವಾದ 7 ಅಂಶಗಳನ್ನು ತಲುಪಿಸೋದು ಈ ಯೋಜನೆಯ ಉದ್ದೇಶವಾಗಿತ್ತು. ಇದಕ್ಕೆ ಕೇಂದ್ರದಿಂದಲೇ ದುಡ್ಡು ನೀಡಲಾಯಿತು. ಅದನ್ನು ವಿತರಿಸೋ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಲಾಯಿತು. ನಂತರ ಆ ಯೋಜನೆ ಜನರಿಗೆ ತಲುಪ್ತಿದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಲು ಜಾಯಿಂಟ್ ಕೋಆರ್ಡಿನೇಷನ್ ಕಮಿಟಿ ರಚಿಸಲಾಯಿತು. 3 ತಿಂಗಳಿಗೊಮ್ಮೆ ದೇವೇಗೌಡರು ಕೂಡ ಇಡೀ ದೇಶಾದ್ಯಂತ ಪ್ರವಾಸ ಕೈಗೊಳ್ತಿದ್ರು. ತೈಲ ಅನಿಲ ದರ ಏರಿಕೆ. ಈಗಿನಂತೆ ಆಗಿನ ಕಾಲದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಏರಿಸಲಾಯಿತು. ಇದರಿಂದ ಜನಸಾಮಾನ್ಯರ ಸಿಟ್ಟಿಗೆ ತುತ್ತಾಗಬೇಕಾಯಿತು. ಅಡುಗೆ ಅನಿಲ ಬೆಲೆ ಕೂಡ ಜಾಸ್ತಿ ಮಾಡಲಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಗೌಡ್ರು, ಹಿಂದಿನ ಸರ್ಕಾರ ತೈಲ ಕಂಪನಿಗಳ ಬಳಿ ಮಾಡಿರೋ ಸಾಲ 6,000 ಕೋಟಿ ರೂಪಾಯಿಯಷ್ಟಿದೆ. ಅದನ್ನು ತೀರಿಸಬೇಕಾದ ಅನಿವಾರ್ಯತೆ ಇದೆ. ಅದನ್ನು ತೀರಿಸದೇ ಇದ್ರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಬಹುದು ಅಂತ ಹೇಳಿದ್ರು. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬಳಕೆದಾರರು ಮತ್ತು ಅಡುಗೆ ಅನಿಲ ಬಳಸೋ ಗೃಹಿಣಿಯರು ದಯವಿಟ್ಟು ಸಹಿಸಿಕೊಳ್ಬೇಕು ಅಂತ ಮನವಿ ಮಾಡಿಕೊಂಡ್ರು. ಈಗ ಬಿಜೆಪಿ ಸರ್ಕಾರ ಹೇಳ್ತಿರೋದು ಕೂಡ ಅದೇ. ಲೋಕಪಾಲ ಮಸೂದೆಗೆ ಪ್ರಯತ್ನ. ಲೋಕಪಾಲ್ ಮಸೂದೆ ಜಾರಿಗೆ ತರಬೇಕು ಅಂತ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಲೋಕಪಾಲ್ ಮಸೂದೆ ಜಾರಿಗೊಳಿಸಲು ದೇವೇಗೌಡರು ಆಗಲೇ ಪ್ಲಾನ್ ಮಾಡಿದ್ರು. ಆದ್ರೆ ಬೆಂಬಲದ ಕೊರತೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಗೌಡರ ಕಾಲದಲ್ಲಿ ಡ್ರೀಮ್ ಬಜೆಟ್. ಎಚ್.ಡಿ. ದೇವೇಗೌಡರ ಸರ್ಕಾರದಲ್ಲಿ ಪಿ ಚಿದಂಬರಂ ಹಣಕಾಸು ಸಚಿವರಾಗಿದ್ರು. 1997ರಲ್ಲಿ ಅವರು ಒಂದು ಬಜೆಟ್ ಮಂಡಿಸಿದ್ರು. ಕಾರ್ಪೊರೇಟ್ ಜಗತ್ತು, ಮಿಡಲ್ ಕ್ಲಾಸ್, ವಿದ್ಯಾರ್ಥಿಗಳು ಹೀಗೆ ಎಲ್ಲಾ ವರ್ಗ ಫುಲ್ ಖುಷ್ ಆಗೋಯ್ತು. ಮಾಧ್ಯಮಗಳು ಈ ಬಜೆಟ್ ಅನ್ನ ಡ್ರೀಮ್ ಬಜೆಟ್ ಅಂತ ಕರೆದ್ವು. ಈ ಬಜೆಟ್ ನಲ್ಲಿ ಸೇವೆ ಮತ್ತು ಉತ್ಪಾದನೆ ವಲಯಕ್ಕೆ ಸಪೋರ್ಟ್ ಮಾಡಲು ರಿಯಾಯಿತಿ ನೀಡಲಾಗಿತ್ತು. ಇದರಿಂದ ಉದ್ಯೋಗದ ಅವಕಾಶ ಹೆಚ್ಚಲಿತ್ತು. ಮಿಡಲ್ ಕ್ಲಾಸ್ಗೆ ಆದಾಯ ತೆರಿಗೆ ಕಡಿಮೆ ಮಾಡ್ತು. ಕಪ್ಪು ಹಣ ಬಿಳಿ ಮಾಡಲು ಒಂದು ಅವಕಾಶ ನೀಡಲಾಯಿತು. ಆದ್ರೆ ಕಪ್ಪು ಹಣದ ಪೈಕಿ 30% ಟ್ಯಾಕ್ಸ್ ಕಟ್ಟಬೇಕು ಅಂತಲೂ ಹೇಳಲಾಯಿತು. ಬಜೆಟ್ ಪಾಸ್ ಏನೋ ಆಯ್ತು. ಆದ್ರೆ ಡ್ರೀಮ್ ಬಜೆಟ್ ಜಾರಿಗೆ ಬರುವ ಮುನ್ನವೇ ಸರ್ಕಾರ ಬಿದ್ದು ಹೋಯ್ತು. ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ ಎಚ್.ಡಿ.ಡಿ. ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿಯ ವಾತಾವರಣ ಇದ್ದು ರಾಷ್ಟ್ರಪತಿ ಆಡಳಿತ ಇದ್ದ ಕಾಲವದು. ಆಗ ಅಲ್ಲಿ ಪ್ರವಾಹ ಉಂಟಾಗಿತ್ತು. ಆಗ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಸಿಬ್ಬಂದಿ ವಿರೋಧಿಸಿದ್ರು. ಕಾಶ್ಮೀರಕ್ಕೆ ಹೊರಟು ನಿಂತಿದ್ರು ದೇವೇಗೌಡರು. ಹಲವು ವರ್ಷಗಳ ಬಳಿಕ ಪ್ರಧಾನಿಯೊಬ್ಬರು ಜಮ್ಮು ಕಾಶ್ಮೀರಕ್ಕೆ ನೀಡಿದ ಭೇಟಿ ಅದಾಗಿತ್ತು. ಅಲ್ಲಿಗೆ ಹೋಗಿ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿ ರಾಜಕೀಯ ನಾಯಕರನ್ನ ಭೇಟಿಯಾದ್ರು. ಆಗ ಅವರಿಗೆ ಅರ್ಥವಾಗಿದ್ದು ಅಲ್ಲಿನ ಜನರಿಗೆ ಬೇಕಿರೋದು ಶಾಂತಿ ಅಷ್ಟೇ ಅಂತ. ಪಾಕಿಸ್ತಾನದ ಜೊತೆ ಮಾತನಾಡಿದ್ದೇನು? ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದಲ್ಲಿ ಬೆನಜೀರ್ ಭುಟ್ಟೋ ಪ್ರಧಾನಿಯಾಗಿದ್ರು. ಆಗ ಅವರು ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದುವ ಸಲುವಾಗಿ ಭೇಟಿಯಾಗುವ ಸಲುವಾಗಿ ಪತ್ರ ಬರೆದ್ರು.
ಅದಕ್ಕೆ ಉತ್ತರಿಸಿದ್ದ ದೇವೇಗೌಡರು, ಮೊದಲು ವಿದೇಶಾಂಗ ಸಚಿವರು ಮಾತನಾಡಲಿ, ನಂತರ ನಾವು ಮಾತನಾಡೋಣ ಅಂದಿದ್ರು. ಎಲ್ಲ ನೆರೆ ದೇಶಗಳೊಂದಿಗೆ ಉತ್ತಮ ಸಂಬಂಧ ಹೊಂದಬೇಕು ಅನ್ನೋದು ಗೌಡ್ರ ಉದ್ದೇಶವಾಗಿತ್ತು. ಆದ್ರೆ ಅಷ್ಟರಲ್ಲಿ ಬೆನಜೀರ್ ಸರ್ಕಾರ ಬಿದ್ದೋಗಿ ನವಾಜ್ ಶರೀಫ್ ಸರ್ಕಾರ ಬಂದಿತ್ತು. ಅವರೊಂದಿಗೂ ದೇವೇಗೌಡರು ಫೋನ್ನಲ್ಲಿ ಮಾತುಕತೆ ನಡೆಸಿದ್ರು, ಆದ್ರೆ ನೇರವಾಗಿ ಭೇಟಿಯಾಗಲಿಲ್ಲ. CTBTಗೆ ಭಾರತ ಹಾಕಲಿಲ್ಲ ಸಹಿ. HD ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಒಂದು ಸಮಾವೇಶ ನಡೀತು. ಅದೇ CTBT ಅಂದ್ರೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಅಂದ್ರೆ ನಾವು ಯಾವುದೇ ರೀತಿಯ ಪರಮಾಣು ಪರೀಕ್ಷೆ ನಡೆಸೋದಿಲ್ಲ ಅಂತ ಒಪ್ಪಂದಕ್ಕೆ ಸಹಿ ಹಾಕೋ ಸಮಾವೇಶ ಅದಾಗಿತ್ತು. ಆದ್ರೆ ಭಾರತ ಅದಕ್ಕೆ ಸಹಿ ಹಾಕಲಿಲ್ಲ. ಪರಮಾಣು ಶಕ್ತಿ ಹೊಂದಿರೋ ದೇಶಗಳು ಬೆದರಿಕೆ ಹಾಕಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ, ನಾನು ಯಾರಿಗೂ ಕೇರ್ ಮಾಡಲ್ಲ, ನಮ್ಮ ನಿಲುವು ಬದಲಿಸೋದಿಲ್ಲ ಅಂತ ಹೇಳಿದ್ರು ದೇವೇಗೌಡರು. ಫ್ರೆಂಡ್ಸ್, ಇದಾಗಿತ್ತು ಪ್ರಧಾನಿಯಾಗಿ ದೇವೇಗೌಡರ ಆಡಳಿತ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.